ನೇಮಕಾತಿ ಮಾಡುವುದಿಲ್ಲ ಎಂದು ಭರವಸೆ ಕೊಟ್ಟಿತ್ತು. ಆದರೆ ಈ ಭರವಸೆ ಜಾರಿಯಾಗಿಲ್ಲ. ನೇಮಕಾತಿಯ ಘೋಷಣೆಗಳು ವಿವಿಧ ಇಲಾಖೆಯಿಂದ ಬರುತ್ತಲೇ ಇದೆ. ಇದು ಖಂಡನಾರ್ಹವಾದದ್ದು. ಈ ಒಳ ಮೀಸಲಾತಿ ವಿರೋಧಿ ಧೋರಣೆ ಖಂಡಿಸಿ ಇದೇ ಡಿಸೆಂಬರ್ 16ರಂದು ಸೋಮವಾರ ಬೆಳಗಾವಿಯಲ್ಲಿ ಬೃಹತ್ ಹಕ್ಕೊತ್ತಾಯ ಸಮಾವೇಶ ಕರೆಯಲಾಗಿದೆ. ಹರಿಯಾಣದ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ಮೊದಲ ವಾರದಲ್ಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಬದ್ಧತೆ ತೋರುವಲ್ಲಿ ವಿಫಲವಾಗಿದೆ. ಅಧಿಕಾರಕ್ಕೆ ಬಂದ ಮೊದಲ ವಾರದಲ್ಲೇ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ ಎಂದು ಹೇಳಿ ಅಧಿಕಾರ ಹಿಡಿದ ಕಾಂಗ್ರೆಸ್ ನಾಯಕರು ಮಾದಿಗ ಜನತೆಗೆ ವಿಶ್ವಾಸದ್ರೋಹ ಎಸಗಿದ್ದಾರೆ. ನೀವು ಬೆಂಬಲ ಸೂಚಿಸಬೇಕೆಂದು ನಮ್ಮ ವಿನಂತಿ. ಹಾಗೆ ಬೆಳಗಾವಿಯ ಹಕ್ಕೊತ್ತಾಯ ಸಮಾವೇಶದಲ್ಲಿ ತಾವುಗಳು ಕೂಡ ಬರಬೇಕು ಮತ್ತು ಮಾದಿಗ ಉಪಜಾತಿಗಳ ಈ ಹೋರಾಟ ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಇದ್ರ ಬಗ್ಗೆ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ನಾವು ಕೂಡ ಮಾಡೋಣ. ಇವತ್ತು ನಮ್ಮ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ನಿಮ್ಮ ಬೇಡಿಕೆ ಏನಿದೆ ಅವ್ರ ಗಮನಕ್ಕೆ ತರ್ತಕ್ಕಂಥದ್ದು ಪ್ರಯತ್ನ ಮಾಡೋಣ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಏನು ಸಹಕಾರ ಮಾಡಬೇಕು ಮಾಡ್ತಕ್ಕಂಥ. ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ಲಿಂದ ಏನೋ ಆದೇಶ ತೀರ್ಪು ಬಂದಿದೆ. ಇಲ್ಲಿವರೆಗೆ 4 ತಿಂಗಳಾಗಿತ್ತು ಆಯಿತು, ಇನ್ನು ಸುಪ್ರೀಂ ಕೋರ್ಟ್ ಆಗಿದೆ. ಕರ್ನಾಟಕ ಸರ್ಕಾರದಲ್ಲಿಂದ ಏನೂ ನಮಗೆ ಆಶ್ವಾಸನೆ ಸಿಗಲಿಲ್ಲ. ಮೊನ್ನೆ ಹಿಂದೆ 2 ತಿಂಗಳ ಹಿಂದೆ ಏನು ಮಾಡಿದ್ದಾರೆ, ಒಂದು ನಾಗಮೋಹನ್ ದಾಸ್ ಕಮಿಟಿ ಕೂಡಿಸಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಈ ಅಸೆಂಬ್ಲಿಯಲ್ಲಿ ಸುವರ್ಣಸೌಧಕ್ಕೆ ನಾವು ನಾಳೆ ಅಂದರೆ 15ನೇ ತಾರೀಕು ನಾಳೆ ಇಲ್ಲಿಂದ ಸುಮಾರು ಜನ ಬೆಳಗಾವಿಗೆ ನಮ್ಮ ಹಕ್ಕಿಗೆ ಹೋರಾಟ ಮಾಡೋಕ್ಕೆ ಬೆಳಗಾವಿಯಲ್ಲಿ 1 ಲಕ್ಷ ಜನ ಸೇರಿಸ್ತಾ ಇದ್ದೆವು. ಈ ಹೋರಾಟ ಇಂದು ಹುಮನಾಬಾದ್ ನಗರದಲ್ಲಿ ನಾವು IB ಇಂದ ಪ್ರವಾಸಿ ಮಂದಿರದಿಂದ ಮತ್ತು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ನಾವು MLC ಮತ್ತು ಈ ಕ್ಷೇತ್ರದ MLCಗಳು ಮತ್ತು ವಿಧಾನಸಭೆ ಸದಸ್ಯರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರ ಮನೆಯಲ್ಲಿ ಟಮಾಟೋ ಚಳವಳಿ ಏನು ನಾವು ಆದೇಶ ಕೊಟ್ಟಿದ್ದೇವೆ, ರಾಜ್ಯದ ಆದೇಶ, ಟಮಾಟೋ ಚಳವಳಿ ಮಾಡಿ ಇಂದು ಇಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಮಾದಿಗರ ಕಾರ್ಯಕರ್ತರು, ಇಡೀ ನಮ್ಮದು ಯಾವುದೇ ಪಕ್ಷಾತೀತವಾಗಿ ಕಾಂಗ್ರೆಸ್ಸು BJP ದಳ ಅಂತ ಯಾವುದೇ ಪಕ್ಷ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಮಾದಿಗರು ಇಡೀ ತಾಲೂಕಲ್ಲಿ ಒಂದೇ ಧ್ವನಿಯಾಗಿ ಈ ಹೋರಾಟ ಯಶಸ್ವಿ ಮಾಡಿದಂಥ ನಮ್ಮೆಲ್ಲ ಯುವಕರು ಮತ್ತು ಜಯರಾಜ, ಅಶೋಕ, ಪರಮೇಶು ಮತ್ತು ನಮ್ಮ ರವಿ, ಎಲ್ಲರೂ ಮುಖಂಡರು, ಪೃಥ್ವಿರಾಜ್, ಎಲ್ಲರೂ ನಮ್ಮ ತಾಲೂಕದೆಲ್ಲ ಯುವಕರು ಏನು ಒಗ್ಗಟ್ಟು ಕೂಡಿ ಇವತ್ತೇನು ಶಕ್ತಿ ಪ್ರದರ್ಶನ ತೋರಿಸ್ಯಾರ. ನಾವು ಯಾರಿಗೇನು ಗಾಡಿ ಘೋಡ ಏನು ಕೊಟ್ಟಿಲ್ಲ, ಸುಮ್ಮನೆ ಪೇಪರ್ ಪ್ರೆಸ್ ಮೀಟ್ ಮಾಡಿ ಒಂದು ಹೇಳಿದ ಕಡೆ ಇಷ್ಟೆಲ್ಲ ಜನ ಬಂದಿದ್ದಾರೆ. ಅವರಿಗೆ ನಮ್ಮ ಈ ಸಮಾಜ ವತಿಯಿಂದ ಎಲ್ಲ ಕಾರ್ಯಕರ್ತರಿಗೆ ನಮ್ಮದು ಧನ್ಯವಾದ ಹೇಳಿ. ಸುಮಾರು 1992ರಿಂದ ಹೋರಾಟ ಆಯ್ತಾ ಇದೆ. 30 ವರ್ಷ ಆಯಿತು ಹೋರಾಟ ಮಾಡ್ತಾ ಇರೋದು. ಸಿದ್ದರಾಮಯ್ಯ ಅವರೇ, ನಿಮಗೆ ನಾನು ಒಂದು ಮಾತು ಹೇಳ್ತೀನಿ. ಏನಾದರೂ ಈ ಸದನದಲ್ಲಿ ನೀವು ಹಚ್ಚಿಸ್ಕೊಂಡಿಲ್ಲ ಅಂದರೆ ಮುಂದೆ ಬರುವಂಥ ದಿನದಲ್ಲೇ ಈ ಸರ್ಕಾರ ಧೂಳಿಪಟ ಆಗೋದು ಗ್ಯಾರಂಟಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಬರೋಕ್ಕಿಂತ ಮುಂಚೆ ಈ ಒಳ ಮೀಸಲಾತಿ ಮಾಡ್ತೀನಿ ಅಂತಂತ ಹೇಳಿರಿ, ಮಾಡಿಲ್ಲ. ಆದರೆ ಅವರು ಇನ್ನೊಂದು ಸಾರಿ, ಇನ್ನು 2ನೇ ಸಾರಿ ಇಲ್ಲ 3ನೇ ಸಾರಿ ಅವ್ರ ವಿರೋಧ ಪಕ್ಷ ನಾಯಕ ಆದಾಗ, ಯಡಿಯೂರಪ್ಪರು ಇದ್ದಾಗ ಅವರು ಅವಾಗ ಭೀ ಕೂಗುಡಿದ್ರು ಒಳ ಮೀಸಲಾತಿ ಮಾಡಬೇಕಂದು. ಸಿದ್ದರಾಮಯ್ಯರವರಿಗೆ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಇವ್ರದ್ದು ಮಾತು ಕೇಳಲ್ದಂಗೆ ಸದನದಲ್ಲಿ ಇಕ್ಕಿ ನಮಗೆ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಆದೇಶ ಪ್ರಕಾರ ಆಗಿ ನೀವು ಒಳ ಮೀಸಲಾತಿ ಮಾಡಬೇಕು. ಅಕಸ್ಮಾತ್ವಾಗಿ ಮಾಡಿಲ್ಲ ಅಂದರೆ ನಾಳೆ ಬರುವಂಥ ದಿವಸದಲ್ಲಿ ನಿಮ್ಮ ಸದನದಲ್ಲಿ ನಾವು ಬರ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಬಂದರೆ ಬೆಳಗಾವಿ ಬೆಸ್ ಬೀಳಬೇಕು, ಅಷ್ಟು ಜನ ನಾವು ಸೇರ್ತಾ ಇದ್ದೀವಿ. ದಯವಿಟ್ಟು ನಮ್ಮದು ಒಳ ಮೀಸಲಾತಿಯನ್ನು ನೀವು ಕೇಳಿ. ಸುಮಾರು 30 ವರ್ಷಗಳಿಂದ ನಾವು ಕೂಗ್ತಾ ಇದ್ದೀವಿ. ಅದಕ್ಕಾಗಿ ದಯಮಾಡಿ ನೀವು ಇದು ಮಾಡಬೇಕೆಂದು ಮೊದಲನೇದಾಗಿ JK ವರದಿಗಾರರಿಗೆ ನನ್ನ ಅಭಿನಂದನೆ ಕೋರುತ್ತಾ, ಇಂದು ನಾವು ಮೊನ್ನೆ ಪತ್ರಿಕಾಘೋಷಣೆಯಲ್ಲಿ ಇವತ್ತು ದಿನಾಂಕ 14ರಂದು ಬೆಳಗ್ಗೆ 10:30ಯಿಂದ IBಯಲ್ಲಿ ಸೇರಬೇಕಂತಂದು ಬರೀ ಪತ್ರಿಕಾ ಮೂಲಕ ನಮ್ಮ ಸಮುದಾಯದವರಿಗೆ ಒಂದು ನಿಮ್ಮದು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದಾಗ ಇಡೀ ನಮ್ಮ ಸಮುದಾಯದವ್ರಿಗೆ ನಾವು ಯಾವುದೇ ಗಾಡಿ ವ್ಯವಸ್ಥೆ ಮಾಡಿಲ್ಲ, ಯಾರಿಗೂ ಕಾಲ್ ಮಾಡು ಹೇಳಿಲ್ಲ.
ತಾನೇ ಎಲ್ಲರೂ ನಿಮ್ಮದು ಪೇಪರ್ದಲ್ಲಿ ಬರ್ತಕ್ಕಂಥದ್ದು ನಿಮ್ಮ JK ನ್ಯೂಸ್ ಎಲ್ಲ ನೋಡಿ ತಾವೇ ತಮ್ಮ ಸ್ವಾಭಿಮಾನದಿಂದ ಎಲ್ಲ ನಮ್ಮ ಮಾದಿಗರು ಒಗ್ಗಟ್ಟಾಗಿ ಬಂದಿದ್ದಾರೆ. ಅದಕ್ಕಾಗಿ ಇವತ್ತಿಂದು ಈ ಹೋರಾಟ ಭಾಳ ಸಕ್ಸಸ್ಫುಲ್ ಆಗಿದೆ. ಇಡೀ ನಮ್ಮ ಹುಮ್ನಾಬಾದ್ ಕ್ಷೇತ್ರದ ಎಲ್ಲ ನಮ್ಮ ಮಾದಿಗರಿಗೆ ಈ ನಿಮ್ಮ JK ನ್ಯೂಸ್ ಮೂಲಕ ನಾನು ಅಭಿನಂದನೆ ಕೋರುತ್ತಾ ಇವತ್ತಿಂದು ಏನು ನಮ್ಮ ಶಾಸಕರಿಗೆ ಅಧಿವೇಶನದಲ್ಲಿ ಮಾತಾಡುವಂಥ ಮನವಿ ಕೊಡೋಕೆ ಬಂದೀವಿ. ನಮ್ಮ ಶಾಸಕರು ಕರೆ ಮಾಡಿ ನಿಮ್ಮದು JK ನ್ಯೂಸ್ ಮೂಲಕನೇ ಈಗ ಕರೆ ಮಾಡಿದ್ರು. ಜಸ್ಟ್ ಇವಾಗ ಎಲ್ಲ ಮಾತಾಡೋದು ತಾವು ನೋಡಿದ್ದೀರಾ. ಹಾಗಾಗಿ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತಾ ಅಂತಂದಿದ್ದಾರೆ. ನಾವು ಭಾಳಷ್ಟು ನಂಬಿಕೆ ಇದೆ ನಮ್ಮ ಶಾಸಕರ ಮ್ಯಾಗೆ. ಯಾಕಂದ್ರೆ ಈ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಸುಮಾರು ನಮ್ಮ ಮಾದಿಗ ಜನರು ಈ ಸರಿ ನಮ್ಮದು ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರಿಗೆ ಮತ ಕೊಟ್ಟು ಗೆಲ್ಲಿಸಿವಿ. ಆದ ಕಾರಣದಿಂದ ನಮ್ಮದೆಲ್ಲ ಮಾದಿಗರು ನಮ್ಮ ಶಾಸಕರು ಅಧಿವೇಶನದಲ್ಲಿ ಮಾತಾಡ್ತಾರಂತ ನಮಗೆಲ್ಲ ಭಾಳಷ್ಟು ನಂಬಿಕೆ ಇದೆ. ಈಗ ಕಾಲ್ ಮುಖಾಂತರ ಅವರು ನಾವು ಮಾತಾಡ್ತೀವಿ ಅಂತಂದು ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಶಾಸಕರಿಗೆ ನಿಮ್ಮ JK ವರದಿ ಮೂಲಕ ಅಭಿನಂದನೆ ಕೋರುತ್ತಾ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.